ಅವ್ರದ್ದೇನು ದಿನನಿತ್ಯದ ಖರ್ಚಿದೆ ಬೇಸಿಕಲಿ ಅದು ಎಕ್ಸ್ಪೆಂಡಿಚರ್ಗೋಸ್ಕರ ಮಾಡ್ತಾರೆ. ಅದನ್ನೇ ಬೇಸಿಕಲಿ ಏನಾಗ್ತಾ ಇದೆ, ಈಗ ಏನು ಆಟೋದಲ್ಲಿ ಅವರು ಕೆಲಸ ಮಾಡ್ತಾರೆ, ಅದರಲ್ಲಿ ಬರುವ ಏನು ಇನ್ಕಮ್ ಅದು ಸಾಲ್ತಾ ಇಲ್ಲ. ಮತ್ತು ಈ ಮನೆಗೆ ಖರ್ಚಂತಂದಾಗ ಮಕ್ಕಳ ಶಿಕ್ಷಣ ಆಸ್ಪತ್ರೆ ಖರ್ಚಿದ್ದಾರೆ, ಅವುಗಳೆಲ್ಲದಕ್ಕೂ ಕೂಡ ಇವರು ಯಾವಾಗ ಹಣದ ಅವಶ್ಯಕತೆ ಇರುತ್ತೆ ಅವಾಗ ಅವನು ಈ ಮನೆಗಳನ್ನ ಮಾಡುವಂಥದ್ದು ಮಂಟಿಯಾಗಿ ಮಾಡುವಂಥ ಸರ್. ಕರ್ನಾಟಕದಾಗ ಎಷ್ಟಾಗಿದೆ ಸರ್? ಈಗ ಕಲಬುರಗಿಯಲ್ಲಿ 1 ವರ್ಷ ಬಂದಾಗಲಿ ಈ ವರ್ಷ ಇತರೆ ಜಿಲ್ಲೆಗಳು ಕೂಡ ಮಾಹಿತಿಯನ್ನು ಕಲಿಯಾಗ್ತಾ ಇದೆ. ಗೋಲ್ಡ್ ಸೇಲು ಮಾಡ್ತಾರೆ, ಡಿಸ್ಪೋಸ್ ಮಾಡ್ತಾರೆ. ಬೇಸಿಕಲಿ ಹೈದರಾಬಾದಲ್ಲಿ ಕೆಲವು ಕಡೆ ವಿಲೇವಾರಿ ಮಾಡ್ತಾರೆ ಪ್ರತಿ ಸಲ. ಟೋಟಲ್ ಇವರಿಂದ ಈ 2 ಪ್ರಕರಣದಲ್ಲಿ ಹೋಗಿರುವಂಥದ್ದು 28 ತೊಲ. ಮೊನ್ನೆ 117 ಪ್ರಕರಣ 117 ಗ್ರಾಮಿಗೆ 20 ಲಕ್ಷಕ್ಕೆ ತುಂಬ ರಿಸರ್ವ್ ಇಲ್ಲ. 117 ಗ್ರಾಮ್ ಹೆಂಗೆ ಮಾಡೋದು 20 ಲಕ್ಷ ಎಷ್ಟಾಗುತ್ತೆ ಗಾಡಿ ನೋಡಿ ಸರ್. ಈ ಪ್ರೆಸೆಂಟ್ ರೇಟ್ ಹಿಡಿದು 16-17 ಲಕ್ಷ ಆಗ್ಬೋದು. ಈಗ ಜಾಸ್ತಿ ಆಗ್ಬೋದು. ಸೊ ಅದು ಎಕ್ಸಾಮಿನೇಷನ್ ಇರುತ್ತೆ. ಕಳ್ತನ ಆದಾಗ ಹೆಚ್ಚಿನ ತೋರಿಸೋದು, ರಿಕವರಿ ಮಾಡಿದಾಗ ನಮಗೆ ಜಾಸ್ತಿ ತೋರಿಸೋದು. ಅದು ಹಾಗೆ ದಟ್ ಈಸ್ ರಾಂಗ್. ಸರ್ ಓಕೆ ಟ್ರೈನ್ ಮುಖಾಂತರ ಬಂದೆ. ಓಕೆ ಸರ್. ಹಾಂ ಓಕೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ಕಲಬುರಗಿ ನಗರ ಪೊಲೀಸ್ ಅಶೋಕನಗರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಸತೀಶ್ ಕಲ್ಮೇಶ್ವರ್ ಮತ್ತು ಅವರ ತಂಡ ಮಾಡಿರೋ ಒಂದು ಉತ್ತಮ ಪತ್ತೆ ಕಾರ್ಯದ ಬಗ್ಗೆ ನಮಗೆ ಸಂತೋಷ ಪಡ್ತಾ ಇದ್ದೀನಿ. ಇನ್ಸ್ಪೆಕ್ಟರ್ ಅಶೋಕನಗರ ಮತ್ತು ಅವರ ಟೀಮ್ ಒಬ್ಬ ಹ್ಯಾಬಿಚುವಲ್ ಇಂಟರ್ಸ್ಟೇಟ್ HBT ಅಫೆಂಡರ್ ಅಂದರೆ ಅಂತಾರಾಜ್ಯ ಮನೆಗಳ್ಳತನ ಮಾಡುವ ರೂಢಿಗತ ಅಪರಾಧಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದು ಬಂಧಿತರಾದ ಹೆಸರು ಸೈಯದ್ ಹಮೀದ್ ಅಂತ. ಬೇಸಿಕಲಿ ತೆಲಂಗಾಣದ ವಾರಂಗಲ್ ಮತ್ತು ಪ್ರಸ್ತುತವಾಗಿ ಹೈದರಾಬಾದ್ನಲ್ಲಿ ಆಟೋ ಚಾಲಕ ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು 46 ವಯಸ್ಸಿನ ಇವರು. ಇಲ್ಲಿ ಕಳೆದ ವರ್ಷ ಅಪರಾಧ ಮಾಡಿದ್ದ ಅಶೋಕನಗರದ ಹೀರಾಪುರದಲ್ಲಿ, ಮತ್ತು ಈ ವರ್ಷವೂ ಕೂಡ ಒಂದು ಗುರುತಾಯಿ ಕಾಲೋನಿಯಲ್ಲಿ ಒಂದು ಮನೆಯಿಂದ ಪ್ರಕರಣ ಮಾಡ್ತಾರೆ. ಎರಡೂ ಕೂಡ ಹಗಲು ಮನೆಗಳ ಪ್ರಕರಣಗಳು. ಅದರಲ್ಲಿ ನಾವು ಮಾಧ್ಯಮದ ಮುಖಾಂತರ ಮತ್ತು ಸಾರ್ವಜನಿಕರ ಗಮನಕ್ಕೆ ಏನು ಕೆಲವು ಅವೇರ್ನೆಸ್ಗಳನ್ನು ತರ್ತಾ ಇದ್ದೀವಿ. ಈ ಸೀನ್ ಆಫ್ ಕ್ರೈಮ್ ಇಂಟ್ಯಾಕ್ಟ್ ಇರುವಂಥದ್ದು ಅಂತಂದರೆ, ಗಾಬರಿಯಲ್ಲಿ ಮನೆ ಏನಾದರೂ ಅಪರಾಧಕ್ಕೆ ಒಳಗಾದಾಗ ತಕ್ಷಣ ಅಲ್ಮಾರಿ ಮುಟ್ಟುವಂಥದ್ದು, ಡೋರ್ಗಳನ್ನು ಮುಟ್ಟುವಂಥದ್ದು, ಅವುಗಳನ್ನು ಮಾಡದೆ ತಕ್ಷಣ ಮನವೊಲಿಕೆ ಕರೆ ಮಾಡಿದಾಗ ನಮ್ಮ ವೈಜ್ಞಾನಿಕ ತಂಡಗಳಿಂದ ಫೋರೆನ್ಸಿಕ್ ಟೀಮ್ ಇರ್ಬೋದು, ಡಾರ್ಕ್ ಸ್ಪಾಟ್ ಮತ್ತು ಫಿಂಗರ್ ಪ್ರಿಂಟ್ ಟೀಮ್ಸ್ಗಳು ಅಲ್ಲಿ ಬಂದು ಪರಿಶೀಲನೆ ಮಾಡಿದಾಗ ಕೆಲವು ನಮಗೆ ವೈಜ್ಞಾನಿಕ ಸಾಕ್ಷ್ಯಗಳು ಸಿಗುತ್ತದೆ. ಈ ಪ್ರಕರಣದಲ್ಲಿ ಕೂಡ ಒಂದರಲ್ಲಿ ನಮಗೆ ಫಿಂಗರ್ ಪ್ರಿಂಟ್ ಸಿಕ್ಕಿತ್ತು. ತಮ್ಮೆಲ್ಲ ಗೊತ್ತಿದೆ, ಮೊದಲು ಏನು ಫಿಂಗರ್ ಪ್ರಿಂಟ್ ಇರ್ತಿತ್ತು ಅದು ಬರೀ ಸ್ಟೇಟ್ ಡೇಟಾಬೇಸ್ ಇರ್ತಿತ್ತು. ಈಗ ಕಳೆದ ಕೆಲವು ವರ್ಷಗಳಿಂದ ನಮ್ಮದು ಆಫೀಸ್ ಅಂತ ಆಲ್ ಓವರ್ ಇಂಡಿಯಾ ಎಂಟೈರ್ ಏನು ಅಪರಾಧಿಗಳಿದ್ದಾರೆ ಎಲ್ಲರ ಒಂದು ಡೇಟಾಬೇಸಲ್ಲಿ ಆಟೋಮೆಟಿಕ್ ಸರ್ಚ್ ಆಗ್ತದೆ ಆಫೀಸ್ ಮುಖಾಂತರ. ಸೊ ಇದರಲ್ಲಿ ಒಂದು ಫಿಂಗರ್ ಪ್ರಿಂಟ್ ಮುಖಾಂತರ ನಮಗೆ ಆರೋಪಿಯ ಒಂದು ಪತ್ತೆ ಗುರುತಿಸಿತ್ತು. ಆಮೇಲೆ ನಮ್ಮ ತಂಡ ಬಂಧಿಸುವ ಯಶಸ್ವಿಯಾಗಿದ್ದಾರೆ. ಈ ಬಂಧಿತ ಆರೋಪಿಯಿಂದ ಒಟ್ಟು 112 ಗ್ರಾಮ್, ಆಲ್ಮೋಸ್ಟ್ 12 ಗೋಲ್ಡ್ ವ್ಯಾಲ್ಯೂ ಅರೌಂಡ್ 20 lakhs 20 ಲಕ್ಷ ಬೆಲೆ ಮಾಡುವ ಚಿನ್ನಾಭರಣವನ್ನು ವಶಪಡಿಸಿಕೊಂಡಿದ್ದಾರೆ. ಮತ್ತು ಏನು ಅಶೋಕನಗರ ವ್ಯಾಪ್ತಿಯಲ್ಲಿ 2 ಹಗಲು ಮನೆಗಳ ಪ್ರಕರಣಗಳು ವರದಿಯಾಗಿತ್ತು. ಒಂದು ಕಳೆದ ವರ್ಷ ಆಗಿತ್ತು 2025 ಮೇದಲ್ಲಾಗಿತ್ತು, ಮತ್ತು ಇನ್ನೊಂದು ಈ ವರ್ಷ ಆಗಿತ್ತು. 2 ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವರ ಒಂದು ಹಿನ್ನೆಲೆಯಿಂದ ಚೆಕ್ ಮಾಡಿದಾಗ ಹಿಡಿದಲ್ಲಿ ಆಟೋದಲ್ಲಿ ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ ಮತ್ತು ಯಾವಾಗ ಒಂದು ಅವಶ್ಯಕತೆ ಬರುತ್ತೆ. ಇವನೊಂದು ಇಂಟರ್ಸ್ಟೇಟ್ ಅಫೆಂಡರ್ ಅಂತ ಹೇಳಲಿಕ್ಕೂ ಕಾರಣ ಅಂತಂದರೆ, ಬರೀ ಇವನು ತೆಲಂಗಾಣದ ಹೈದರಾಬಾದ್ ಮತ್ತು ಇತರೆ ಜಿಲ್ಲೆಗಳನ್ನು ಅಪರಾಧ ಮಾಡಿದೆ, ಕರ್ನಾಟಕದಲ್ಲೂ ಕೂಡ ಅಪರಾಧ ಮಾಡಿದ್ದಾರೆ. ಕೆಲವು ಮಹಾರಾಷ್ಟ್ರ, ಕೇರಳ, ಈವನ್ ಗುಜರಾತ್ವರೆಗೂ ಹೋಗಿರುವಂಥ ಕೆಲವು ಮಾಹಿತಿ ಇದೆ.
ಅದ್ರ ಬಗ್ಗೆ ಮಾಹಿತಿಯನ್ನು ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಇಲ್ಲಿವರೆಗೆ ನಾವು ಕಲೆ ಹಾಕಿದ ಪ್ರಕಾರ ಇವು ಏನು ಅಪರಾಧಿಗಳು ಇದ್ರ ಮೇಲೆ 85ಕ್ಕಿಂತ ಹೆಚ್ಚು ಪ್ರಕರಣಗಳು ಇವೆ ಮನೆಗಳ ಪ್ರಕರಣಗಳು. ಸೊ ಬೇಸಿಕಲಿ ಕಲಬುರಗಿ ನಗರದಲ್ಲಿಯೂ ಕೂಡ ಇವರು ಟ್ರೈನ್ ಮುಖಾಂತರ ಇಳಿದು ಬಂದು ಬೆಳಗ್ಗೆ ಎಲ್ಲ ಅಡಿಕೆ ಮಾಡುವಂಥದ್ದು, ಯಾವ ಮನೆಗಳ ತನ್ನ ಮನೆಗಳಿಗೆ ಲಾಕ್ ಹಾಕಿರುವಂಥದ್ದು ಕಂಡುಬಿಟ್ಟು ಅಪರಾಧ ಮಾಡುವಂಥದ್ದು, ಮತ್ತೆ ಅದೇ ದಿನ ಇಲ್ಲಿಂದ ತರಿಸ್ಕೊಳ್ಳುವಂಥದ್ದು ಆ ಒಂದು ಮೂಢ ಸಾಫ್ಟ್ವೇರ್ ಇರುತ್ತೆ. ಏನು ಪತ್ತೆ ಮಾಡಿದ್ರೆ ಇವರು ರಿಟೈರ್ ತಂಡಕ್ಕೆ ನಾನು ಅಭಿನಂದಿಸ್ತಾ ಇದ್ದೀವಿ, ಒಂದು ಪ್ರಶಂಸನಾ ಪತ್ರ ನೀಡ್ತೀವಿ. ಸಾರ್ವಜನಿಕರಿಗೆ ಮತ್ತೆ ವಿನಂತಿ ಮಾಡ್ಕೊತಾ ಇರೋದು ಅಂತಂದ್ರೆ, ಏನು ಸೀನಾ ಕ್ರೈಮ್ ಬರುತ್ತೆ ಈ ಅಪರಾಧ ಆದಾಗ ಅವುಗಳನ್ನ ಯಾವುದೇ ಗಾಬರಿ ಬಂದರೆ ತಕ್ಷಣ 112ಗೆ ಕರೆ ಮಾಡಿ. ಮತ್ತು ಈಗಾಗಲೇ ನಾವು ಗಮನಕ್ಕೆ ತಂದಿದ್ದೀವಿ, ನಾವು ಲಾಕ್ ಹೌಸ್ ಬಿಲ್ ಸಿಸ್ಟಮ್ ಬಗ್ಗೆ ಜಾಗೃತಿ ತಂದಿದ್ದೀವಿ. ಅದರಿಂದ ಸುಮಾರು ಏನು ಮನೆಗಳನ್ನ ಪ್ರಕರಣ ಮಾಡ್ತಾ ಇತ್ತು, ಸುಮಾರು ಕ್ರಮೇಣವಾಗಿ ನಮಗೆ ಇಳಿಮುಖ ಕಂಡು ಬರ್ತಾ ಇದೆ. ದಿನನಿತ್ಯ 20ರಿಂದ 30-35 ಜನ ಸಾರ್ವಜನಿಕರು ಮಾಹಿತಿಯನ್ನು ನೀಡುತ್ತಾರೆ. ಅದು ಇನ್ನಷ್ಟು ಹೆಚ್ಚಿನ ಜನ ಅದರ ಒಂದು ಸದುಪಯೋಗ ಪಡೆದುಕೊಳ್ಬೇಕಂತ ಹೇಳ್ತಾ ಇದ್ದೀವಿ. ಲಾಕ್ ಹೌಸ್ ಬೀಟ್ ಸಿಸ್ಟಮ್ ಅಲ್ಲಿ ಬೇಸಿಕಲಿ ಏನು ಮಾಡ್ತಾರೆ, ತಾವೇನಾದ್ರು ಪ್ರವಾಸಕ್ಕೆ ಹೋಗ್ಬೋದು ಅಥವಾ ಸಂಬಂಧಿಕರ ಮನೆಯಲ್ಲಿ ಹೋಗ್ಬೋದು ಅಥವಾ ಲಾಂಗ್ ಹೋಗ್ಬೋದು, ಎಲ್ಲೇ ತಾವು ಹೊರಡಬೇಕಾದ್ರೆ ಒಂದು ವೇಳೆ ಸ್ಥಳೀಯ ಪೊಲೀಸರಿಗೆ ತಾವೇನಾದರೂ ಮಾಹಿತಿಯನ್ನು ಎಷ್ಟು ದಿನದಿಂದ ತಾವು ಹೋಗ್ತಾ ಇದ್ರಲ್ಲ ಅಲ್ಲಿ ಹೆಚ್ಚಿನ ಒಂದು ನಾವು ಗಸ್ತನ್ನು ಹಾಕ್ತೀವಿ. ಆವಾಗ ಈ ಅಪರಾಧಗಳ ಆಗುವಂಥ ಒಂದು ಏನು ಚಾನ್ಸಸ್ ಇರುತ್ತೆ ಅದು ಕಡಿಮೆ ಆಗುತ್ತೆ. ಆಮೇಲೆ ಇನ್ನೊಂದು ಪದೇ ಪದೇ ಹೇಳ್ತಾ ಇದ್ದೀವಿ, 20-30,000 ರೂಪೀಸ್ಗೆ ಈ CCTV ಕ್ಯಾಮ್ರಾಗಳೆಲ್ಲ ಆಗುತ್ತೆ. ಮಿನಿಮಮ್ ಹೌಸ್ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಇರ್ಬೋದು, CCTV ಕ್ಯಾಮ್ರಾ ಇರ್ಬೋದು, ಮೋಷನ್ ಡಿಟೆಕ್ಟರ್ಸ್ ಅಳವಡಿಸ್ಕೊಳ್ಬೇಕು. ಒಂದು ವೇಳೆ ಇಂಡಿವಿಜುವಲ್ ಮನೆಗಳಿಗೆ ಹಾಕಲಿಕ್ಕಾಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ನಿಮ್ಮ ಕಾಲೋನಿಗಳಿಗೆ 2-3 ಸ್ಟ್ರೀಟ್ಸ್ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಸ್ ಇರುತ್ತೆ, ಅಲ್ಲಿ ಹಾಕಿದ್ರು ಕೂಡ ನಮಗೆ ಯಾರು ಸಸ್ಪಿಷಿಯಸ್ ವ್ಯಕ್ತಿಗಳು ಓಡಾಟ ಆಗಿತ್ತು ಅದ್ರ ಮೇಲೆ ಕೂಡ ನಮಗೆ ಕೆಲವು ಸಾಕ್ಷ್ಯಗಳು ಸಿಗಲಿಕ್ಕೆ ಚಾನ್ಸ್ ಆಗುತ್ತೆ. ಸೊ ಹಾಗಾಗಿ ಮಿನಿಮಮ್ ಪ್ರಿಕಾಷನ್ಸ್ ತಗೊಂಡ್ರೆ ಹೆಲ್ಪ್ ಆಗುತ್ತೆ. ಎರಡನೇದರ ಜೊತೆಗೆ ನೀವು ಏನೀಗ ಲಾಕ್ ಹೌಸ್ ಬಿಲ್ ಸಿಸ್ಟಮ್ ಬಗ್ಗೆ ಹೇಳ್ತಾ ಇದ್ದೀವಿ, ಅದನ್ನು ಕೂಡ ನಮ್ಮದೇನು ಕಂಟ್ರೋಲ್ ರೂಮ್ ಫೋನ್ ನಂಬರ್ ಇದೆ 9480805500. ಮತ್ತೊಂದು ಸಲ ಹೇಳ್ತಾ ಇದ್ದೀವಿ 9480805500. ವಾಟ್ಸ್ಆ್ಯಪ್ ಮುಖಾಂತರ ಕೂಡ ತಮ್ಮ ಏನು ಮನೆಯ ಲೊಕೇಶನ್ಸ್ ಇರುತ್ತೆ ಮತ್ತು ಸ್ಥಳೀಯ ಪೊಲೀಸ್ ಸ್ಟೇಷನ್ ಮತ್ತು ಎಷ್ಟು ದಿನ ತಾವು ಮನೆಯಿಂದ ದೂರ ಇಟ್ಟಿದಂಥ ಮಾಹಿತಿಯನ್ನು ಶೇರ್ ಮಾಡ್ತಾರೆ. ಖಂಡಿತವಾಗಿಯೂ ಅಲ್ಲಿ ನಾವು ಹೆಚ್ಚಿನ ಒಂದು ಪೊಲೀಸ್ ಗಸ್ತನ್ನು ಕೂಡ ಹಾಕ್ತಾ ಇದ್ದೀವಿ. ಈಗ ಏನು ಒಳ್ಳೆ ವರ್ಕ್ ಮಾಡಿದ್ರು ಅವರಿಗೆ ಪ್ರಶಂಸೆ